ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರ ಭಾವುಕ ಮಾತುಗಳು ಈಗ ಕೇಳಿ ಬರಕ್ ಶುರುವಾಗಿದೆ. ಯಾಕೆ ಇನ್ನು ಟಿಕೆಟೇ ಘೋಷಣೆ ಆಗ್ತಾ ಇಲ್ಲ, ಘೋಷಣೆ ಆಗಿಲ್ಲ, ಆಲ್ರೆಡಿ ಈಗ ಭಾವುಕರಾಗಿ ಮಾತನಾಡುವಂತ ಪರಿಸ್ಥಿತಿಗೆ ಯಾಕೆ ಹೋಗ್ತಾ ಇದ್ದಾರೆ? ಅವ್ರಿಗೆ ಸೂಚನೆ ಸಿಕ್ಕಿದೆಯಾ? ಹೈಕಮಾಂಡ್ ಏನಾದರೂ ಹೇಳಿದೆಯಾ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಟಿಕೆಟ್ ಮಿಸ್ ವದಂತಿಗೆ ಕಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಟಿಕೆಟ್ ಮಿಸ್ ಆದ್ರೆ ನನಗೆ ಏನು ಬೇಸರ ಇಲ್ಲ, ಪಾರ್ಟಿ ಹೇಳೋ ಕೆಲಸ ಮಾಡೋರು ನಾವು, ಗುಡಿಸಿ ಅಂದ್ರೆ ಗುಡಿಸ್ತೀವಿ, ಒರೆಸಿ ಅಂದ್ರೆ ಒರೆಸ್ತೀವಿ ಅಂತ ಈಗ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರ ಚಿಂತನೆಗಳಿಗೆ ನಾವು ಬದ್ಧ ಅಂತ ಒಂದು ರೀತಿಯಾಗಿ ಭಾವುಕ ಮಾತುಗಳನ್ನ ಆಡ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆಯೋ ಅವರೆಲ್ಲರೂ ಕೂಡ ಒಂದು ರೀತಿಯಾಗಿ ನೋವಾಗುತ್ತೆ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ಕಸ ಗುಡಿಸು ಅಂದರೆ ಕಸ ಗುಡಿಸ್ತೀವಿ, ಒರೆಸು ಅಂದರೆ ಒರೆಸ್ತೀವಿ ಅನ್ನೋ ಮಾತುಗಳನ್ನೆಲ್ಲ ಈಗ ಆಡ್ತಾ ಇದ್ದಾರೆ. ಇದು ದಕ್ಷಿಣ ಕನ್ನಡದ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಆಯ್ಕೆ ಮಾಡ್ತಾರೆ, ಸಹಜ. ಅದನ್ನು ನಾನು ಸ್ವಾಗತಿಸ್ತೇನೆ. ನಮ್ಮದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ, ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಚಲಾವಣೆಯಲ್ಲಿ ಇರ್ತಾ ಇರಬೇಕು. ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲುವಾಗಬೇಕು. ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ಧರಾಗಿ ಕೆಲಸ ಮಾಡೋರು ನಾವೆಲ್ಲ. ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು, ಗುಡಿಸು ಹೇಳಿದ್ರು ಗುಡಿಸೋರು, ಒಡಿಸೋರು, ಪಾರ್ಟಿ ಕೆಲಸ ಮಾಡಲಿಕ್ಕೆ ಇರೋರು ನಾವು. ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಪಾರ್ಟಿ. ಹಾಗೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳು ಏನಿರ್ತದೆ, ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು, ಏನು ಮುಂದಕ್ಕೆ ಯೋಚನೆ ಮಾಡ್ತಾರೆ ಅವರು. ಪಾರ್ಟಿ ನಿರ್ಧಾರ ಏನು ಮಾಡುತ್ತೋ ಅದಕ್ಕೆ ಬದ್ಧರಾಗಿರ್ತಕ್ಕಂಥವ್ರು. ಮತ್ತು ನಾವು ಅದನ್ನೇ ನಂಬಿರ್ತಕ್ಕಂಥವ್ರು, ನಾವು ಕಾರ್ಯವನ್ನು ನಂಬಿರ್ತಕ್ಕಂಥವ್ರು. ಸಂಘಟನೆ ಕಾರ್ಯಕರ್ತರ ಆಧಾರದಲ್ಲಿ ಬೆಳೆದಿರ್ತಕ್ಕಂಥದ್ದು. ಕಾರ್ಯಕರ್ತರ ಆಧಾರದಲ್ಲಿ ಇದೆಲ್ಲ ಕಾರ್ಯಗಳಾಗಬೇಕು. ಅದಕ್ಕೆ ಹೇಳಿದೆ, ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ, ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತೇವೆ. ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ, 15 ವರ್ಷ ಕೆಲಸ ಮಾಡಿದ್ದಾರೆ. ಪಾರ್ಟಿ ನಿರ್ಧಾರ ಮಾಡುತ್ತೆ, ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಎಲ್ಲೂ ವ್ಯತ್ಯಾಸಗಳಿಲ್ಲ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡೋರು. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯೋದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ, ಅವಕಾಶ ಸಿಕ್ಕಾಗ ಸಿಗಲಿಲ್ಲ ಅಂತಂದರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ. ಯಾಕಂದರೆ ಪಾರ್ಟಿ ಅದು ಎಲ್ಲರನ್ನು ಬೆಳೆಸ್ತದೆ ಪಾರ್ಟಿ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದಕ್ಷಿಣ ಕನ್ನಡದಿಂದ. ಸುಖಪಾಲ್, ಈ ವಿಚಾರದಲ್ಲಿ ನೋಡೋದಾದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಸಂಸದರಾಗುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವರು ಟಿಕೆಟ್ ಘೋಷಣೆ ಆದಾಗ ಅದರ ಹಿಂದೆ ಇದ್ದಂಥವ್ರಿಗೂ ಅದೇ ರೀತಿಯಾಗಿ ಬೇಸರ, ನೋವು, ನಾವು ಪಕ್ಷಕ್ಕೋಸ್ಕರನೇ ದುಡಿತೀವಿ ಅಂತ ಹೇಳಿದಾಗ ಆವಾಗ ನಳಿನ್ ಕುಮಾರ್ ಕಟೀಲ್ ಅವರು ಖುಷಿಯಲ್ಲಿನೇ ಸಂಸದರಾಗಿ ನಿಂತ್ಕೊಂಡ್ರು ಚುನಾವಣೆಗೆ. ಈಗ ಇವರ ಸರದಿ ಬಂದಿದೆ, ಇವರು ಕೆಳಗಿಳಿಬೇಕು, ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಭಾವುಕರಾಗುವಂಥದ್ದು ಅವರ ಮಾತುಗಳಲ್ಲಿ ನೋಡ್ತಾ ಇದ್ರೆ ಒಂಥರ ಬೇಸರದಲ್ಲಿ ಇದ್ದಂಗಿತ್ತು. ಆ ಗಟ್ಸ್ ರೀತಿಯಲ್ಲಿ ಮಾತನಾಡುವಂಥದ್ದು ಕಾಣಿಸ್ತಿಲ್ಲ. ಯಾಕೆ? ಈಗ ಬೇರೆ ಬೇರೆ ಹೆಸರುಗಳು ಓಡಾಡ್ತಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ MP ಟಿಕೆಟ್ಗೆ ಬೇರೆ ಬೇರೆ ಹೆಸರುಗಳಿದೆ. ಇರುವಂಥ ಹಾಲಿ MP ಅವರನ್ನ ಬದಲಾಯಿಸ್ತಾರೆ ಅನ್ನುವಂಥ ಸುದ್ದಿಗಳು ಹರಿದಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನಾನು ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೊಳ್ಳೋದಿಲ್ಲ. ಕಳೆದ 15 ವರ್ಷಗಳಿಂದ ಅಂದರೆ 3 ಅವಧಿಗಳ ಕಾಲ BJP ಪಕ್ಷ ನನಗೆ ಸಂಸದನಾಗುವಂಥ ಅವಕಾಶವನ್ನು ಕೊಟ್ಟಿದೆ. ಆ ಸಂದರ್ಭದಲ್ಲಿ ಸರಿಯಾದ ಕೆಲಸಗಳನ್ನು ಮಾಡಿದ್ದೇನೆ. ಮುಂದೆ ನನಗೆ ಟಿಕೆಟ್ ಮಿಸ್ ಆದರೂ ಅದಕ್ಕೆ ಬೇಸರ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಅವರಿಗೆ ಮಿಸ್ ಆಗುತ್ತೆ ಅನ್ನುವಂಥ ಒಂದು ಸೂಚನೆ ಸಿಕ್ಕಿರುವಂಥ ಸಾಧ್ಯತೆಯೇ ಇದೆ. ಹಾಗಾಗಿ ಈ ರೀತಿಯಾದಂಥ ಮಾತನ್ನು ಹೇಳಿರುವಂಥ ಸಾಧ್ಯತೆ ಇದೆ. ಜೊತೆಗೆ ಪಕ್ಷ ಏನು ಹೇಳುತ್ತೆ ಆ ಕೆಲಸವನ್ನು ನಾನು ಮಾಡ್ತೇನೆ, ಮುಂದೆನೂ ಆ ರೀತಿಯಾದಂಥ ಕೆಲಸ ಮಾಡ್ತೇನೆ. ಗುಡಿಸಿ ಅಂತ ಹೇಳಿದರೆ ಗುಡಿಸ್ತೇವೆ, ಒರೆಸಿ ಅಂತ ಹೇಳಿದರೆ ಒರೆಸ್ತೇವೆ ಅನ್ನುವಂಥ ಈ ರೀತಿಯಾದಂಥ ಕೆಲವೊಂದು ಮಾತುಗಳನ್ನು ಅವರು ಭಾವುಕರಾಗಿ ಹೇಳಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಟಿಕೆಟ್ ಮಿಸ್ ಆಗುತ್ತಾ ಅನ್ನುವಂಥ ಸೂಚನೆ ಇದೆ ಅನ್ನುವಂಥ ಸಾಧ್ಯತೆಯೇ ಇದೆ. ಹಾಗಾಗಿ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇರೋದ್ರಿಂದ ಹೊಸ ಮುಖಗಳಿಗೆ, ಯುವಕರಿಗೆ ಆದ್ಯತೆ ಕೊಡಬೇಕು, ಮತ್ತು 3 ಟರ್ಮ್ಗಳಲ್ಲಿ ಸಂಸದರಾಗಿರುವಂಥ ಕಾರಣಕ್ಕಾಗಿ ಬದಲಾಯಿಸಬೇಕು ಅನ್ನುವಂಥ ಕೆಲವೊಂದು ಸುದ್ದಿಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಮಾತನ್ನು ಅವರು ಹೇಳಿರುವಂಥ ಸಾಧ್ಯತೆ ಇದೆ. ಅರುಣ್, ಓಕೆ ಸುಖಪಾಲ್, ನಿಮ್ಮ ಹಾಗೆ ಸಂಪರ್ಕದಲ್ಲಿರಿ. ಒಂದು ರೀತಿಯಾಗಿ ಅಸಮಾಧಾನಗಳು ಈಗ ಒಳಗಡೆಗೆ ಇದ್ರೂ ಕೂಡ ಹೊರಗಡೆಗೆ ತೋರಿಸಲಾರದಂಥ ಪರಿಸ್ಥಿತಿಯಲ್ಲಿ, ಬೇಸರ ಇದ್ರೂ ಕೂಡ ಹೇಳ್ಕೊಳ್ಳಾರ್ದಿರುವಂತಹ ಪರಿಸ್ಥಿತಿಯಲ್ಲಿ, ನೋವಿದ್ರೂ ಕೂಡ ಅದನ್ನು ವ್ಯಕ್ತಪಡಿಸಲಾರದಂಥ ಪರಿಸ್ಥಿತಿಯಲ್ಲಿ ಹಲವು BJPಯ ಸಂಸದರು ಈಗ ಇದ್ದಾರೆ. ಕಾರಣ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಭಯ.
ಅದೇ ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಆಯ್ಕೆ ಮಾಡ್ತಾರೆ. ಸಹಜ, ಅದನ್ನು ನಾನು ಸ್ವಾಗತಿಸ್ತೇನೆ. ನಮ್ಮದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ, ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಚಲಾವಣೆಯಲ್ಲಿ ಇರ್ತಾ ಇರಬೇಕು. ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲುವಾಗಬೇಕು. ರಾಷ್ಟ್ರೀಯ